ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಖುಷಿಯಾಗಿದ್ದೀವಿ. ಇದೇ ಖುಷಿನಲ್ಲಿ ಒಂದ್ ಗೇಮ್ ಆಡೋಣವಾ? ಹಾ, ಎಲ್ಲರೂ ಸೇರಿ ಟಮ್ ಶರತ್ ಆಡೋಣ. ಮೂಕಾಭಿನಯ. ಹಾ, ಅದೇ. ಓ, ಈಗ 2 ಟೀಮ್ ಮಾಡಬೇಕು. ಮೊದಲು ಟೀಮ್ ಲೀಡರ್ನ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಯಾರ್ಯಾರು ಯಾವ್ಯಾವ ಟೀಮ್ಗೆ ಅಂತ ಡಿವೈಡ್ ಮಾಡ್ಕೊಂಡ್ರಾಯ್ತು. ಈಗ ಟೀಮ್ ಲೀಡರ್ ಆಗಿ ಯಾರು ಬರ್ತೀರಾ? ನಾನು. ಓಕೆ, ಸೊ ಈಗ ಪೂರ್ಣಿಗೆ ಆಪೋಸಿಟ್ ಆಗಿ ಟೀಮ್ ಲೀಡರ್ ಇನ್ನೊಬ್ರು ಯಾರಾಗ್ತೀರಾ? ನಾನು. ನಾನು ಟೀಮ್ ಲೀಡರ್ ಆಗ್ತೀನಿ. ನಂದು ಒಂದು ಟೀಮ್ ಮಾಡ್ಕೋತೀನಿ. ರೆಕಾರ್ಡ್ ಆದ್ರೆ ಏನಂತೆ? ನೀವು ಮನೆ ಪತ್ರ ಅಡ ಹಾಕಿದ್ರಿ, ನಾ ದುಡ್ಡು ಕೊಟ್ಟಿದ್ದೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ಮನೆ ನಂದಾಗುತ್ತೆ. ಏಯ್, ಬಾಯಿ ಬಂದ ಹಾಗೆ ಮಾತಾಡ್ಬೇಡುವ ದಡ್ಡ. ಇಲ್ಲಿ ನೋಡು, ನಾನು ಮನೆ ಅಡ ಇಟ್ಟಿರೋದಕ್ಕೆ, ಸಾಲ ತಗೊಂಡು ಸೈನ್ ಹಾಕಿರೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಪತ್ರಗಳಿದು. ಇದರಲ್ಲಿ ಏನಿದೆ ಗೊತ್ತಾ? ಇನ್ನೇನ್ ಬರ್ದಿದೆ? ಸಾಲ ತಗೊಂಡಿದ್ದೀರಾ ಅಂತ ಬರ್ದಿದೆ, ಮನೆ ಅಡ ಇಕ್ಕಿದ್ದೀರಾ ಅಂತ ಬರ್ದಿದೆ. ಅಷ್ಟು ಮಾತ್ರ ಅಲ್ಲ, ಸಾಲ ಕೊಡೋದಕ್ಕಾಗ್ಲಿ ಸಾಲ ತಗೊಳ್ಳೋದಕ್ಕಾಗ್ಲಿ ಕಾನೂನಿನ ಪ್ರಕಾರ ಕೆಲವೊಂದು ರೂಲ್ಸ್ಗಳಿವೆ. ಅದರ ಪ್ರಕಾರ ಒಂದು ವೇಳೆ ನಾವು ಸಾಲ ತಗೊಂಡ ಮೇಲೆ ಕಾಲಕ್ಕೆ ಸರಿಯಾಗಿ ಬಡ್ಡಿ ಕಟ್ಟದೇ ಇದ್ದರೆ ಆಗ ಈ ಪತ್ರಗಳನ್ನು ಹಾಗೂ ನಾವು ಕೊಟ್ಟಿರೋ ಚೆಕ್ಗಳನ್ನು ಬಳಸ್ಕೋಬಹುದು. ಆದರೆ ನಾವು ಸರಿಯಾಗಿ ಬಡ್ಡಿ ಕಟ್ಟುತ್ತಾ ಇದ್ದೀವಿ, ಅದಕ್ಕೆ ಬೇಕಾದ ದಾಖಲೆಗಳು ನನ್ನ ಹತ್ರ ಇದೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಅಸಲು ಪೂರ್ತಿ ಬೇಕು ಅಂತಂದರೆ ಅಥವಾ ಮನೇನ ಹರಾಜು ಹಾಕಬೇಕು ಅಂತಂದರೆ 3 ತಿಂಗಳ ನೋಟಿಸ್ ಕೊಟ್ಟಿರಬೇಕು. ನೀವು ಯಾವಾಗ ನೋಟಿಸ್ ಕೊಟ್ರಿ ನನಗೆ? ನಿನ್ನೆ ನೋಟಿಸ್ ಕೊಟ್ಬಿಟ್ಟು ಇವತ್ತು ಮನೆ ಖಾಲಿ ಮಾಡು ಅಂತಂದರೆ ಆಗೋಗುತ್ತಾ? ಈ ರೀತಿ ಧಮಕಿ ಹಾಕೋದು, ರೌಡಿಸಮ್ ತೋರಿಸೋದು, ಇದೆಲ್ಲ ನನ್ನ ಮುಂದೆ ಇಟ್ಕೋಬೇಡಿ. ಅಲ್ಲ ಕಣ್ರು, ಬ್ಯಾಂಕ್ನವರೇ ಸಾಲ ಕೊಟ್ಟಿದ್ರೆ ಅದರ ವಸೂಲಿಗೆ ಕೋರ್ಟ್ ಮೂಲಕ ಬರ್ತಾರೆ. ಅಂತ ಅದರಲ್ಲಿ ನೀವು ಮನೆ ಮುಂದೆ ಬಂದು ಗಲಾಟೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದು ಯಾಕೋ ಡೇಂಜರ್ ಆಗೋ ಥರನೇ ಕಾಣಿಸ್ತೈತೆ. ಹೇಳಿ, ಯಾವಾಗ ನೋಟಿಸ್ ಕೊಟ್ಟಿರೋದು? ನೋಡ್ರಿ, ನೋಟಿಸ್ ಗೀಟಿಸ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಸೀದಾ ಮನೆ ನುಗ್ತೀವಿ, ಮನೆ ಸಾಮಾನೆಲ್ಲ ಹೊರಗಡೆ ಹಾಕ್ತಿವಿ ಅಷ್ಟೇ. ಹಲೋ ಮಿಸ್ಟರ್, ಇಲ್ಲಿ ನಡೀತಿರೋದನ್ನ ಬೆಂಗಳೂರಲ್ಲಿರೋ ಜನ ಎಲ್ಲರೂ ನೋಡ್ತಿದ್ದಾರೆ. ವಯಸ್ಸಾದವ್ರ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ನಮ್ಮ ಜನಗಳಿಗೆ ಗೊತ್ತಾದರೆ ಏನು ಮಾಡ್ತಾರೆ ಗೊತ್ತಾ? ನಮ್ಮ ಬೆಂಗಳೂರಿನ ಜನ ಒಳ್ಳೆತನಕ್ಕೆ ಸೋಲ್ತಾರೆ. ಕೆಟ್ಟದಾಗೇನಾದ್ರು ನಡ್ಕೊಂಡ್ರೆ ತಿರುಗಿ ಬೀಳ್ತಾರೆ. ಅಣ್ಣ, ಸೋಷಿಯಲ್ ಮೀಡಿಯಾ ತುಂಬ ಪವರು. ನಾಳೆ ದಿವಸ ಪೊಲೀಸು ಕೇಸು ಅಂತ ಹೋದ್ರೆ ನಮ್ಮ ಜೀವನನೇ ಲಾಕ್ ಆಗ್ಬಿಡ್ತದೆ. ನೋಡಿ, ನಾನೇನು ನಿಮಗೆ ಸಾಲ ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ದಯವಿಟ್ಟು ಒಂದು 2-3 ದಿವಸ ಟೈಮ್ ಕೊಡಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ನಾಳಿದ್ದು ದುಡ್ಡು ಕೊಟ್ಟಿಲ್ಲ ಅಂದ್ರೆ? ಕೊಡಲಿಲ್ಲ ಅಂದರೆ ಆಗ ನಿಮಗೆ ಏನು ಮಾಡಬೇಕು ಅನಿಸುತ್ತೋ ಅದು ಮಾಡಿ. ಈವಾಗ ತುಟಿ ಪಿಟಕ್ಕಂದ್ರೆ ಒಂದು ಮಾತು ಆಡದೆ ಜಾಗ ಖಾಲಿ ಮಾಡಿ. ಹಾಂ, ನಡೀರಿ ಸರ್, ಹೊಂಟ್ಬಿಡೋಣ. ಇಲ್ಲ ಅಂದರೆ ಸುಮ್ಮನೆ ಕಿರಿಕಾಗುತ್ತೆ. ತಾತ, ಸೂಪರ್ ತಾತ, ನೀವು ನಿಜವಾಗ್ಲೂ ಹೀರೋನೆ. ಹೌದು, ಮತ್ತೆ ಮೈಯ ಶಕ್ತಿ ಇರೋರೆಲ್ಲ ಹೀರೋ ಆಗ್ಬಿಡಲ್ಲ. ಮನ್ಸಲ್ಲಿ ಒಳ್ಳೆತನ, ತಲೆಯಲ್ಲಿ ಬುದ್ಧಿ ಇರೋರು ನಿಜವಾದ ಹೀರೋ. ಆಯ್ತಮ್ಮ, ಆಯ್ತು. ನೋಡ್ರ, ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ಆ ಸಂತೋಷವಾಗಿರೋದಕ್ಕೆ ಯಾರಾದರೂ ಅಡ್ಡ ಬರೋದಕ್ಕೆ ನಾನು ಬಿಡೋದಿಲ್ಲ. ಬನ್ನಿ 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 ಬನ್ನಿ.
ಮೇಡಮ್ ನಾವು ಸೈನ್ ಮಾಡ್ಕೊಟ್ಟಿರೋ ಡಾಕ್ಯುಮೆಂಟ್ ಆ ಮುತ್ಕುನ್ ಹತ್ರ ಇದೆ ಮೇಡಮ್. ಆ ಡಾಕ್ಯುಮೆಂಟ್ ಅವನ ಹತ್ರ ಇರೋವರೆಗೂ ನಾವ್ ಏನು ಮಾಡಕ್ ಆಗೋದಿಲ್ಲ. ನಾಳೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾನೆ. ಅವನೇನ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಮನೆ ಖಾಲಿ ಮಾಡಿಸಬಹುದು. ಅನ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ಇವತ್ತಲ್ದಿದ್ರೆ ನಾಳೆನಾದ್ರೂ ಸರಿ. ಒಟ್ನಲ್ಲಿ ಅವರು ಈ ಮನೆಯಿಂದ ಆಚೆ ಹೋಗ್ಬೇಕು. ಮನೆ ಕಳ್ಕೊಂಡು ಬೀದಿಲಿ ನಿಲ್ಲಬೇಕು. ನಾನು ಹೇಳದ್ನಲ್ಲ ಮೇಡಮ್, ಆ ದತ್ತ ಸಾಮಾನ್ಯದವನಲ್ಲ. ಆಯ್ತು ಬಿಡಿ, ನಾಳೆ ಏನಾಗುತ್ತೆ ನೋಡ್ಕೊಳ್ಳೋಣ. ದತ್ತ ತನ್ನ ಜಾಣತನದಿಂದ ಇವತ್ತೇನೋ ತಪ್ಪಿಸ್ಕೊಂಡಿರ್ಬೋದು. ಆದರೆ ಅಷ್ಟು ದುಡ್ಡನ್ನು ನಾಳೆನಾದರೂ ಹೇಗೆ ಅರೇಂಜ್ ಮಾಡ್ತಾನೆ? ನಾಳೆ ಅವನು ಬೀದಿಗೆ ಬೀಳಲೇಬೇಕು. ಯಾರೋ ಫೋಟೋ ಕಳಿಸಿದ್ರು, ಲೆಟರ್ಸ್ ಕಳಿಸಿದ್ರು, ಬೊಕ್ಕೆ ಕಳಿಸಿದ್ರು ಅಂತೆಲ್ಲ ನೀನು ಹೇಳಿದ್ದೆಲ್ಲ ನಿಜಾನೇ. ಆದರೆ ಅದೆಲ್ಲ ಕಳಿಸಿದ್ದು ಅತ್ತಿಗೆಗಲ್ಲ, ನಿನಗೆ. ನಿನ್ನ ಅಭಿಮಧ್ಯ ಬಿರುಕು ಬರಬಾರ್ದು, ನಿನಗೆ ಅವಮಾನ ಆಗಬಾರ್ದು ಅಂತ ತನ್ಮೇಲೆ ಹಾಕೊಂಡ್ಲು ಪೂರ್ಣಿ. ಪೂರ್ಣಿ, ನಿನ್ನ ತಂಗಿಗೆ ಬೇಜಾರಾಗಿದೆ ಅಂತ ನಿಂತ್ಕೋತಿದ್ಯಾ? ಇವತ್ತು ಮನೆಯವ್ರು ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ವಿ. ಅವಳು ಈ ರೀತಿ ಮಂಕಾಗಿರೋದು ನೋಡಿದ್ರೆ ನನಗೆ ಬೇಜಾರಾಗತ್ತೆ. ಹಾಗಾದ್ರೆ ಒಂದು ಐಡಿಯಾ ಮಾಡೋಣ. ಐಡಿಯಾನಾ? ಏನದು? ಆಯ್ತು, ಒಟ್ನಲ್ಲಿ ಅವಳು ಮತ್ತೆ ಖುಷಿಯಾಗಿದ್ರೆ ಸಾಕು. ನೋಡ್ತಾ ಇರಿ ಅವಳು ಹೇಗ್ ಬದಲಾಗ್ತಾಳೆ ಅಂತ. ನೀನ್ ಈ ರೀತಿ ಮಂಕಾಗಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತ ದೀಪಿಕಾ. ನೀನ್ ಎಷ್ಟೇ ಬೇಜಾರ್ ಮಾಡ್ಕೊಂಡಿದ್ರು ಮನೆಯವ್ರು ಯಾವ್ದು ಅದನ್ನ ತಲೆ ಕೆಡ್ಸ್ಕೊಳ್ದೆ ಆರಾಮ ಖುಷಿಯಾಗಿದ್ದಾರೆ. ನೀನ್ ಈ ರೀತಿ ಸೋತಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ದೀಪಿಕಾ ಅಂದ್ರೆ ಆ ಛಲ, ಆ ಕಿಚ್ಚು, ಆ ಆಕ್ಟಿವ್ನೆಸ್ ಯಾವಾಗ್ಲೂ ಇರ್ಬೇಕು. ಈಗ ನಾನು ಏನ್ ಮಾಡ್ಬೇಕು ಅಂತೀಯ? ಮನೆಯವರೆಲ್ಲರೂ ಆಟ ಆಡ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಪೂರ್ಣಿ ಅಂತೂ ಒಂದ್ ಟೀಮ್ ಮಾಡ್ಕೊಂಡು ಗೆಲ್ಲೋದ್ ನಾನೇ ಅಂತ ಖುಷಿಯಾಗಿದ್ದಾರೆ. ನೀನ್ ಹೀಗ್ ಬೇಜಾರ್ ಮಾಡ್ಕೊಂಡಿದ್ರೆ ಮನೆಯವರೆಲ್ಲರೂ ಅವ್ರ ಪರವಾಗೇ ಇರ್ತಾರೆ, ಆಮೇಲೆ ಅವರೇ ಗೆಲ್ತಾರೆ. ಅದ್ರ ಬದಲು ನೀನ್ ಈಗ ನನ್ ಜೊತೆ ಬಂದ್ರೆ ನಿನ್ ಜೊತೆ ಬಂದ್ರೆ ನಾವೆಲ್ಲ ಒಂದ್ ಟೀಮ್ ಮಾಡೋಣವಾ? ಅದ್ರಲ್ಲಿ ನೀನು ಗೆಲ್ಬೋದು ಅಂತ ಪ್ರೂವ್ ಮಾಡು. ನನ್ಗೆ ಇವಾಗ ಇದೆಲ್ಲ ಇಷ್ಟ ಇಲ್ಲ. ನಾನು ಎಲ್ಗೂ ಬರಲ್ಲ. ಈ ಇಷ್ಟ ಕಷ್ಟ ಎಲ್ಲ ಕಟ್ಟಿಟ್ಬಿಡು. ಇದು ಸೋಲು ಗೆಲುವಿನ ಪ್ರಶ್ನೆ. ಯಾವ ಮನೆಯವರು ನಿನ್ಗೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ನೀನು ಅವ್ರ ಮುಂದೆನೆ ಗೆದ್ದು ತೋರ್ಸು. ಏನೇ ಆದ್ರೂ ನಾನು ಖುಷಿಯಾಗಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿರ್ಬೇಕು. ಹೇಳೋದ್ ಹೇಳಿದೀನಿ, ಇನ್ ಮಿಕ್ಕಿದ್ದು ನಿನ್ನಿಷ್ಟ. ನೀನ್ ಇದೇ ತರ ಇದ್ರೆ ನಿನಗೆ ಲಾಸು. ಆಮೇಲೆ ಮನೆಯವ್ರೆಲ್ರೂ ಸಪೋರ್ಟ್ ಪೂರ್ಣಿಗೆ ಇದೆ ಅಂತ ಆಗುತ್ತೆ. ಅವರೇ ವಿನ್ ಆಗ್ತಾರೆ. ಯೋಚನೆ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.